ನೀವೇ ಬಂದರೆ ಹುಷಾರಾಗಿ ಇಟ್ಕೊಳ್ಬೇಕ್ರಿ ವೆಹಿಕಲ್ ಯಾರು ನಾನ್ ಪರ್ಸನ್ಸ್ಗೆಲ್ಲ ಕೊಟ್ಬಿಡ್ತೀವಿ. ಮೊಬೈಲ್ ಅಣ್ಣ ನೀನು ಎತ್ಕೊಂಡು ಹೋಗ್ಬಿಟ್ಟು ಹಿಂದೆ ನಾ ನಿಮ್ಮ ಕಡೆನೂ ಗಾಡಿ ಅವ್ರ ಅಣ್ಣನ ಕರೆದು ನಾನು ಇವನು ಯಾರು ಆಗಿ ಇವನು ಎತ್ಕೊಂಡು ಅವ್ರ ಓನರ್ ಬಂದ್ರೆ ಬಿಡಿ. ಬಳ್ಳಾರಿ ಜಿಲ್ಲೆಯಲ್ಲಿ ಬ್ರೂಸ್ಪೇಟೆ, ಕೌಲ್ ಬಜಾರ್, APMC. ಬಳ್ಳಾರಿ ಜಿಲ್ಲೆಯಲ್ಲಿ ಬ್ರೂಸ್ಪೇಟೆ, ಕೌಲ್ ಬಜಾರ್, APMC, ಗಾಂಧಿನಗರವನ್ನು ಒಳಗೊಂಡಂತೆ ಸುಮಾರು 103 ವಾಹನಗಳನ್ನ ಮೊಹಮ್ಮದ್ ಜಾಹಿದ್ ಪಾಷಾ ಅಲಿಯಾಸ್ ಸೋನು ಅವರು ಬಾಡಿಗೆ ಕೊಡ್ತೀನಿ, ತಿಂಗಳಿಗೆ ಒಂದು 50,000 ಬಾಡಿಗೆ ಕೊಡ್ತೀವಿ ಅಂತ ಜನಗಳ ಹತ್ರ ತೆಗೆದುಕೊಂಡು ಅವರಿಗೆ ಮೋಸ ಮಾಡಿ 1 ತಿಂಗಳು ಕೆಲವರಿಗೆ ಕೊಟ್ಟಿದ್ದಾರೆ, ಕೆಲವರಿಗೆ ಕೊಟ್ಟೇ ಇಲ್ಲ. ಹಾಗೆ ಮೋಸ ಮಾಡಿ ವೆಹಿಕಲ್ಲು ಕೊಡದೆ, ದುಡ್ಡು ಕೊಡದೆ ಮೋಸ ಮಾಡಿರುವಂಥ ಒಂದು ಪ್ರಕರಣಗಳು ದಾಖಲಾಗಿತ್ತು. ಈ 103 ವೆಹಿಕಲ್ ಪೈಕಿಯಲ್ಲಿ 44 ವೆಹಿಕಲ್ಲು ಈಗಾಗಲೇ ನಾವು ವಶಕ್ಕೆ ತೆಗೆದುಕೊಂಡು ಅವರ ಓನರ್ಗೆ ರಿಲೀಸ್ ಮಾಡಿಸಿದ್ವು. ಇನ್ನು ಉಳಿದ ಯಾವುದು ವೆಹಿಕಲ್ಸ್ ಇದೆ, ಅವರು ಯಾರು ಪರ್ಚೇಸ್ ಮಾಡಿದ್ದಾರೆ, ಅವರು ಕಾನೂನು ಬಾಹಿರವಾಗಿ ಏನು ಡಾಕ್ಯುಮೆಂಟ್ಸ್ ಇಲ್ಲದೆ ಪರ್ಚೇಸ್ ಮಾಡಿರೋ, ಕಳ್ಳತನ ಮಾಡಿರುವಂಥ ವೆಹಿಕಲ್ಗೆ ಆಗುತ್ತಿದ್ದು ತೊಗೊಂಡು ಅವರು ಯಾರು ತೊಗೊಂಡಿದ್ದಾರೆ ಅವರು ದಯವಿಟ್ಟು ಹಿಂತಿರುಗಿಸ್ಬೇಕು. ಈಗ ಅವರು ಯಾರು ಹಿಂತಿರುಗಿಸದೇ ಇದ್ದರೆ ಅವರು ಸಹ ಅಕ್ಯೂಸ್ಡೇ ಆಗ್ತಾರೆ. ಯಾಕೆಂದರೆ ಕಳ್ಳತನ ಮಾಡಿರೋದು ಎಷ್ಟು ಅಪರಾಧನೋ, ಕಳ್ಳತನದ ಮಾಲ್ ತಗೊಂಡ್ರೂ ಅಷ್ಟೇ ಅಪರಾಧ ಆಗುತ್ತೆ. ಆದ್ದರಿಂದ ಈ ಮೂಲಕ ನಾನು ಎಲ್ಲರನ್ನೂ ವಿನಂತಿಸ್ಕೊಳ್ತೀನಿ, ನಮ್ಮ ಬಳ್ಳಾರಿ ಜಿಲ್ಲೆ 103 ಕಾರು ಏನು ಕೇಸಸ್ ಆಗಿದೆ, ಇದರಲ್ಲಿ 44 ಕಾರು ನಾವು ಈಗಾಗಲೇ ರಿಕವರಿ ಮಾಡಿದ್ದೀವಿ. ಇನ್ನು ಉಳಿದ ವೆಹಿಕಲ್ಸು ಸಹ ನಾವು ರಿಕವರಿ ಮಾಡ್ತೀವಿ. ಸೊ ದಯವಿಟ್ಟು ಈಗಾಗಲೇ ನಿಮ್ಮ ಹತ್ರ ಯಾರ ಹತ್ರ ಇದೆ ಇದು ಮಾಹಿತಿ ಯಾರಿಗೆ ಗೊತ್ತಾಗಿದೆ, ಈ ಮೂಲಕ ಮಾಧ್ಯಮದ ಮೂಲಕ ನೀವು ಹಿಂತಿರುಗಿಸ್ಬೇಕು. ಇದು ಕಳ್ಳತನದಂತ ಗೊತ್ತಾದ ಮೇಲೂ ನೀವು ಇಟ್ಕೊಳ್ಳೋದು ಸರಿ ಇಲ್ಲ ಅಂತ ಈ ಮೂಲಕ ನಾನು ವಿನಂತಿಸ್ತೀನಿ. ರಿಕವರಿ ಆಗಿದ್ರೆ ಈ ಕಾರು ಹೊಟ್ಟೆ ಇಟ್ಕೊಂಡಿದ್ದೆ ಅಥವಾ ಪರ್ಚೇಸ್ ಮಾಡಿದ್ದಾರೆ ಅವರು ವಿತೌಟ್ ಇದರಲ್ಲಿ ಏನು ಡಾಕ್ಯುಮೆಂಟ್ಸ್ ಏನು ತೊಗೊಂಡಿಲ್ಲ. ಕೆಲವರು ಅವರು ಪರ್ಚೇಸ್ ಮಾಡಿದ್ದಾರೆ ಅಂತಲೇ ತಿಳಿಸಿದ್ದಾರೆ. ಬಟ್ ಯಾವುದೇ ರೀತಿ ಓನರ್ದು ಕನ್ಸೆಂಟ್ ಇಲ್ಲದೆ ಮತ್ತು ಡಾಕ್ಯುಮೆಂಟೇಷನ್ ಇಲ್ಲದೆ ತೊಗೊಳ್ಳೋದೂ ಸರಿ ಇಲ್ಲ. ಯಾಕೆಂದರೆ ಇದು ಅಡ್ಡದಿಡ್ಡಿಯಾಗಿ ಮಾರಿರ್ತಾರೆ, ಅದರಲ್ಲೇ ಗೊತ್ತಾಗುತ್ತೆ ಇದು ಏನೋ ಒಂದು ಅವ್ಯವಹಾರದಿಂದ ಮಾಡಿರುವಂಥ ತೊಗೊಂಡಿರುವಂಥ ವೆಹಿಕಲ್ ಅಂತ ಅವ್ರಿಗೆ ಅನ್ನಿಸ್ಬೇಕಾಗಿತ್ತು. ಆಯಿತು, ಗೊತ್ತಿಲ್ಲದೆ ಏನಾದರೂ ಮಾಡಿದ್ರೂ ಅದನ್ನು ಅವರು ಹಿಂತಿರುಗಿಸ್ಬೇಕಾಗುತ್ತೆ. ಯಾರು ಇದು ಕಳ್ಳತನದಂತ ಗೊತ್ತಿದ್ರೂ ಸಹ ಅವರಲ್ಲಿ ಬಳಿಯಲ್ಲಿ ಇಟ್ಕೊಂಡಿದ್ರೆ ಅವರು ಸಹ ಅಪರಾಧಿ ಆಗ್ತಾರೆ. ಈ ಥರ ಒಂದು ವಿಚಾರ ಯಾರು ಮಾಡಬಾರ್ದು. ಆರೋಪಿ ಬಗ್ಗೆ ಏನಾದರೂ ಸುಳ್ಳು ಸಿಗ್ತಾ? ಇಲ್ಲ, ಅದು ಪ್ರಯತ್ನದಲ್ಲಿದ್ದೀವಿ. ಕೆಲವೊಂದು ಕ್ಲೂಸ್ ಇದೆ, ಅದ್ರ ಮುಖಾಂತರ ನಾವು ಟ್ರೈ ಮಾಡ್ತಾ ಇದ್ದೀವಿ. ನೋಡ್ತೀವಿ, ಪತ್ತೆ ಆದಮೇಲೆ ನಾನು ಖಂಡಿತ ನಿಮ್ಮ ಜಿಲ್ಲೆಯದು 103 ಕೇಸ್, ಬೇರೆ ಜಿಲ್ಲೆಯದು ಕೂಡ ಇದೆ. ಬೇರೆ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲೂ ಇದೆ ಅಂತ ತಿಳಿದು ಬಂದಿದೆ. ಬಟ್ ನನಗೆ ಪ್ರತ್ಯೇಕವಾಗಿ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅಥವಾ ಎಷ್ಟು ವೆಹಿಕಲ್ ಆಗಿದೆ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 4 ಠಾಣೆಗಳು ಸೇರಿ 103 ವಾಹನಗಳು ಈ ರೀತಿಯಾಗಿ ಮಾಡಿದೆ ಅಂತ ತಿಳಿದು ಬಂದಿದೆ. ಈಗ 44 ವೆಹಿಕಲ್ ಏನು ಸಿಕ್ಕಿದೆ ಅದು ಓನರ್ಗೆ ಹಿಂತಿರುಗಿಸಿದೆ. ಕೆಲವೊಂದು ಮಾಹಿತಿ ಮೇಲೆ, ಕೆಲವೊಂದು GPS ಮೇಲೆ ಆ ಥರ ವಿಚಾರಗಳು ಎಲ್ಲಿ ತಿಳಿದು ಬಂದಿದೆ ಅದ್ರ ಮುಖಾಂತರ ನಾವು ಮಾಡಿದ್ದೀವಿ ಇದುವರೆಗೂ ಪತ್ತೆ. ಇನ್ನು ಉಳಿದ ವೆಹಿಕಲ್ ಸಹ ನಾವು ಪತ್ತೆ ಮಾಡ್ತೀವಿ.
ಈ ಮೂಲಕ ನೀವು ಯಾರಾದರೂ ತೊಗೊಂಡಿರೋರು ಇದರಲ್ಲಿ ಈ ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೀನಿ, ದಯವಿಟ್ಟು ನೀವು ಆಲ್ರೆಡಿ ಏನಾದರೂ ತೊಗೊಂಡಿದ್ದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಏಕೆಂದರೆ ನಿಮಗೆ ತೊಗೊಂಡಿರೋರು ಗೊತ್ತಿರುತ್ತೆ ಯಾರ ಮುಖಾಂತರ ತೊಗೊಂಡಿದ್ದೀರಿ ಅಂತ, ಅದು ಹಿಂತಿರುಗಿಸ್ಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತೀನಿ. ಸರ್, ಯಾವಾಗ ಈ ಕಾರ್ ಹೆಂಗೆ ನೀವು ಬಾಡಿಗೆ ಬಿಟ್ರಿ? ಯಾರನ್ನ ನಂಬಿ ಕೊಟ್ಟಿದ್ರಿ? ನನ್ನ ಫ್ರೆಂಡನ್ನು ನಂಬಿ ಕೊಟ್ಟಿದ್ದೆ. ಏನಾಯಿತು? ಇಷ್ಟು ದಿನ ಆದಮೇಲೆ ನಿಮ್ಮ ಕೈಗೆ ವಾಪಸ್ ಬಂತು ಈ ಕಾರು? ನಿಮ್ಗೆ ಯಾವಾಗ ಗೊತ್ತಾಯ್ತು ಇದು ಕಳ್ತವಾಗಿದೆ ಅಂದ್ಬಿಟ್ಟು? ನನಗೆ ನಮ್ಮ ಫ್ರೆಂಡ್ ಒಬ್ಬರು ತಿಳಿಸಿದ್ರು. ಅವರಿಂದ ಫಸ್ಟ್ ಕಾರ್ ತಂದ್ಕೊಂಡು ಹಿಂಗೆ ಗೋಲ್ಮಾಲ್ ಆಗ್ತಿದೆ, ಅಲ್ಲೆಲ್ಲ ಸ್ಕ್ಯಾಮ್ ನಡೀತಿದೆ, ಕಾರ್ ತೊಗೊಂಡು ಓದ್ತಿರ್ತಿದ್ದಾರೆ ಅಂತೇಳಿ. ಹೀಗಾಗಿ ನಾನು ರಿಟರ್ನ್ ಹೋಗಿ ಲೊಕೇಶನ್ ನೋಡಿಕೊಂಡೆ. ನನ್ನ GPS ಇತ್ತು, ಹೋಗಿ ನೋಡ್ಕೊಂಡ್ರೆ ಒಂದು ದೊಡ್ಡ ಮನೆಯಲ್ಲಿತ್ತು ನನ್ನ ಕಾರು. ಅವ್ರನ್ನ ಕೇಳಿದ್ರೆ ಅವರು ಮತ್ತೆ ನಾವು ಗಿರಿವಿಗೆ ಇಟ್ಕೊಂಡಿದ್ದಪ್ಪ. ಎಷ್ಟು ಲಕ್ಷ ಗಿರ್ವಿ ಇಟ್ಕೊಂಡಿದ್ದೀವಿ ಸರ್? ಅವ್ರು 5 ಲಕ್ಷಕ್ಕೆ ಗಿರಿವಿಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ನಮ್ಮ ಮತ್ತೆ ಕೇಳಿದ್ರೆ ಇಲ್ಲಪ್ಪ ಹಂಗಾಗಲ್ಲ, ನಮ್ಮ ದುಡ್ಡೇನು ನಮ್ಗೆ ಕೊಡ್ರಿ ಅಂತ ಕೇಳಿದ್ರೆ, ಇಲ್ಲ ನಾವು ಕಾನೂನು ಪ್ರಕಾರ ಬರ್ತೀವಿ ಅಂತೇಳಿ ನಾವು ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಮಾಡಿ FIR ಆಗಿ ನಾವು ಅಲ್ಲಿ ಹೋಗಿ ಪೊಲೀಸರೇ, ಅಲ್ಲಿ ಸಿಂಧನೂರು ಪೊಲೀಸರೇ ಲೊಕೇಶನ್ ಇದು ಮಾಡಿ, ಯಾವುದೋ ಮುಳ್ಳಲ್ಲಿತ್ತು ಗಾಡಿ, ಹೋಗಿ ತಂದ್ಕೊಂಡು. ಇವಾಗ ಕಾರ್ನ ನೀವು ವಾಪಸ್ ಪಡ್ಕೊಂಡಿದ್ದೀರಾ, ನಿಮ್ಗೇನು ಅನ್ನಿಸ್ತಾ ಇದೆ? ಸಿಕ್ಕಿದ್ದು ಓಕೆನಾ? ನೆಮ್ಮದಿಯಾಗಿದೆ, ಇವಾಗ ನೆಮ್ಮದಿಯಾಗಿದೆ. ಫುಲ್ಲು ಟೆನ್ಷನ್ ಇತ್ತು, ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಮನೆಯಲ್ಲಿ ಕೂಡ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದೆ. ಒಂದು 5 ಕಂಟಿನ್ಯೂ ಒಂದು 5 ಎಷ್ಟು ದಿನ ಆಯ್ತು ಸರ್ ನಿಮ್ಮ ಕೈಗೆ ವಾಪಸ್ ಬರೋಕ್ಕೆ? ಒಂದು ನನಗೆ ಬರೋಕ್ಕೆ 2 ಮಂತ್ಸ್ ಬ್ಯಾಕ್ ಬಿಟ್ಟಿದ್ದೆ ನಾನು. 1 ಮಂತ್ ಅಷ್ಟೇ ನಾನು ಅವ್ರ ಹತ್ರ ಅಮೌಂಟ್ ತೊಗೊಂಡಿದ್ದೆ. ಸ್ಟಾರ್ಟಿಂಗ್ ಒಂದೇ ಅಡ್ವಾನ್ಸ್ ಕೊಟ್ಟಾಗ ತೊಗೊಂಡೋದ್ರೆ ಮತ್ತೆ ಹೋಗಿ ಅಲ್ಲಿ ಇಟ್ಬಿಟ್ಟಾರೆ. ಮತ್ತು ಆಮೇಲಿದ್ದ ಅಮೌಂಟ್ ಬಂದಿಲ್ಲ ಇಲ್ಲ. ಓಕೆ, ಇವಾಗ ನೀವು ಕಾರ್ ರಿಕವರ್ ಮಾಡ್ಕೊಬೇಕಾದ್ರೆ ನೀವೇನಾದ್ರು ಅವ್ರಿಗೆ ಕಾಸು ಕೊಟ್ಟರೆ ಇಲ್ಲ ಪೊಲೀಸ್ ಅವರೇ ನಿಮ್ಗೆ ರಿಕವರ್ ಮಾಡಿಕೊಟ್ರ? ಪೊಲೀಸವರೇ ರಿಕವರಿ ಅವರೇ ರಿಕವರ್ ₹1 ಕೊಟ್ಟಿಲ್ಲ ನಾನು. ಇವಾಗ ನಿಮ್ಗೆ ಓಕೆ? ಮತ್ತೆ ಈ ಥರ ಇನ್ನು ಯಾರಿಗಾರು ಬಾಡಿಗೆ ಬಿಡ್ತೀರಾ? ಇಲ್ಲ ಸರ್, ಇವಾಗೆ ಟೆನ್ಷನ್. ನಾನು ಯಾವುದೋ ಕಾರ್ ಇವತ್ತುವರೆಗೆ ಬಿಟ್ಟಿಲ್ಲ. ಏನೋ ನಾನು ಹೆಲ್ತ್ ಆರಾಮಿದ್ದಿಲ್ಲ ಅಂತೇಳಿ ಬಿಟ್ಟಿದ್ದೆ ಅಷ್ಟೇ.